ವಿಜಯೇಂದ್ರ ಚಮಚ ಪ್ರೀತಂ ಗೌಡ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ಯತ್ನಾಳ್. ಪ್ರೀತಂ ಗೌಡ, ರುದ್ರೇಶ್, ತಮ್ಮೇಶ್ ಗೌಡ ವಿರುದ್ಧ ವಿಜಯೇಂದ್ರ ಅವರ ಚಮಚಗಳು ಅಂತ ಕಿಡಿಕಾರಿದ್ದಾರೆ. ಅಲ್ಲಿ ಹಗಲು ರಾತ್ರಿ ದೇಶಕ್ಕಾಗಿ ದುಡಿತಾ ಇದ್ದಾರೆ ಪ್ರಧಾನಿ ಮೋದಿ. ಆದ್ರೆ ಇಲ್ಲಿ ರಾಜ್ಯದಲ್ಲಿ ಚಮಚಗಳ ಜೊತೆ ವಿಜಯೇಂದ್ರ ಏನ್ ಮಾಡ್ತಾ ಇದ್ದಾನೆ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ವಿಜಯೇಂದ್ರ ಚಮಚಗಳಿಂದ ರಾಜ್ಯದಲ್ಲಿ ಬಿಜೆಪಿ ಹೇಗೆ ಬೆಳೆಯುತ್ತೆ? ವಿಜಯೇಂದ್ರ ಚಮಚ ಪ್ರೀತಂ ಗೌಡ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ಮತ್ತೆ ಸಿಡಿದೆದ್ದಿದ್ದಾರೆ ಯತ್ನಾಳ್. ಪ್ರೀತಂ ಗೌಡ, ರುದ್ರೇಶ್ ಹಾಗೆ ತಮ್ಮೇಶ್ ಗೌಡ ವಿಜಯೇಂದ್ರರ ಚಮಚಗಳು ಅಂತ ಹೇಳಿದ್ದಾರೆ. ಅಲ್ಲಿ ಹಗಲು ರಾತ್ರಿ ದೇಶಕ್ಕಾಗಿ ಪ್ರಧಾನಿ ದುಡಿತಾ ಇದ್ದಾರೆ. ಏನ್ ಮಾಡ್ಯಾರ, ಒಂದ್ 35 ಮಂದಿ ನಟ ಸೆಲೆಕ್ಟ್ ಮಾಡ್ಯಾರ. ಹಂಗ ಮಾಡಬಾರ್ದು. ಈಗಿರುವಂತ ಎಲ್ಲಾ ಹಾಲಿ ಶಾಸಕರನ್ನ, ಹಾಲಿ ಸಂಸದರನ್ನ ಮತ್ತು ಮುಂದಿನ ದಿವಸಗಳಲ್ಲಿ ಬಹುತೇಕವಾಗಿ ಮಾಜಿ ಇದ್ದವ್ರನ್ನ ಹೆಚ್ಚು ಕಡಿಮೆ ಒಂದು 70% ಅವರಿಗೆ ಕೊಡ್ತಿರ್ತಾರೆ ಅಂತ ಎಲ್ಲ ಅಭಿಪ್ರಾಯ, ಕಾರ್ಯಕರ್ತರ ಅಭಿಪ್ರಾಯ ತಗೋಬೇಕು, ಸರ್ವೆ ಮಾಡ್ಬೇಕು. ಅಲ್ಲಿ ಅವರ ಪ್ರಧಾನ ಏನು ಅವರು ರಾಜ್ಯ ಏನು ಪದಾಧಿಕಾರಿಗಳು ಅದಾರಲ್ಲ, ಅವರೆಲ್ಲ ಅವ್ನ ಚಮಚಗಳು ಅದಾರ. ಆ ಚಮಚಗಳು ಪ್ರೀತಮ್ ಗೌಡ, ಆ ರಾಜೀವ್, ಆ ತಮ್ಮೇಶ್ ಗೌಡ, ರುದ್ರೇಶ್, ಇವ್ರೇನ್ ಹೇಳೋರು? ಅವ್ರ ಪರನೇ ಹೇಳ್ಬೇಕಲ್ಲ. ಇವಕ್ಕೆ ಎಂದೂ ಪ್ರಧಾನ ಕಾರ್ಯದರ್ಶಿ ಆಗಲಾರುವಂತ ಮಾಡ್ಕೊಂಡ್ ಕೂತಾನವ. ಅವ್ ಒಂದರೆ ಅದಾರ ಅವ್ ಮುಖದ ಮ್ಯಾಗ. ಇವ್ರ ಪಕ್ಷ ಕಟ್ಟೋರ ತನ್ನಸ್ತೈತೆ, ಯಾವ ಸರ್ನು ತಳ್ಳಿ ಅಂತ ಎಲ್ಲರೂ ಅವನ್ನ ವ್ಯವಸ್ಥೆ ಮಾಡು, ರಾತ್ರಿ ವ್ಯವಸ್ಥೆ ಮಾಡು ಗ್ಯಾಂಗ್ ಅದು ವಿಜಯೇಂದ್ರಗೆ ಅಂತ ಪಾರ್ಟಿ ಕಟ್ಲಾಕ ಏನ್ ಮಾಡ್ಲಕತ್ತಾನೆ. ಬಿಜೆಪಿನ ಹಾಳ ಮಾಡ. ಅಲ್ಲಿ ಮೋದಿಯವರು ಹಗಲ ರಾತ್ರಿ ದುಡಿತಾರ, ಇಲ್ಲಿ ಕರ್ನಾಟಕ ತುಡುಗರ ಕಾಯಕ್ ಕೊಟ್ಟಾರ. ಏನ್ ಮಾಡು? ಮೋದಿಯವರು ಮೆಲೋಡಿ ಚಾಕ್ಲೇಟ್ ಕೊಟ್ಟಿದ್ದು ಬಹಳ ವಿರೋಧ ಮಾಡ್ತಾರೆ. ಬರೀ ಏನ್ ಮಾಡ್ಯಾರ, ಒಂದ್ 35 ಮಂದಿ ನಟ ಸೆಲೆಕ್ಟ್ ಮಾಡ್ಯಾರ. ಹಂಗ ಮಾಡಬಾರ್ದು. ಈಗಿರುವಂತ ಎಲ್ಲಾ ಹಾಲಿ ಶಾಸಕರನ್ನ, ಹಾಲಿ ಸಂಸದರನ್ನ ಮತ್ತು ಮುಂದಿನ ದಿವಸಗಳಲ್ಲಿ ಬಹುತೇಕವಾಗಿ ಮಾಜಿ ಇದ್ದವ್ರನ್ನ ಹೆಚ್ಚು ಕಡಿಮೆ ಒಂದು 70% ಅವರಿಗೆ ಕೊಡ್ತಿರ್ತಾರೆ ಅಂತ ಎಲ್ಲ ಅಭಿಪ್ರಾಯ, ಕಾರ್ಯಕರ್ತರ ಅಭಿಪ್ರಾಯ ತಗೋಬೇಕು, ಸರ್ವೆ ಮಾಡ್ಬೇಕು. ಅಲ್ಲಿ ಅವರ ಪ್ರಧಾನ ಏನು ಅವರು ರಾಜ್ಯ ಏನು ಪದಾಧಿಕಾರಿಗಳು ಅದಾರಲ್ಲ, ಅವರೆಲ್ಲ ಅವ್ನ ಚಮಚಗಳು ಅದಾರ. ಆ ಚಮಚಗಳು ಪ್ರೀತಮ್ ಗೌಡ,